ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಜಯಾಂಬಿಕಾ ಶ್ರಾವಣಿ ಮತ್ತು ಸುಬ್ಬು ಮನೆಗೆ ಎಂಟ್ರಿ ಕೊಟ್ಟು ನಂದಿನಿಯಮ್ಮನ ಮುಖವಾಡವನ್ನು ಕಳಿಸ್ಬಿಟ್ರ. ಹಾಗಿದ್ರೆ ಶ್ರಾವಣಿಗೆ ಮನೇಲಿರುವುದು ನಂದಿನಿಯಮ್ಮ ಅನ್ನೋ ವಿಷಯ ಗೊತ್ತಾಯ್ತಾ? ವೀರುವಿಗೂ ಕೂಡ ಗೊತ್ತಾಯ್ತಾ? ಕೊನೆಗೂ ನಂದಿನಿಯಮ್ಮ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರಾವಣಿ ಮತ್ತು ಸುಬ್ಬುನ ಯಾವುದೇ ಕಾರಣಕ್ಕೂ ಒಂದು ಮಾಡಬಾರ್ದು ಅಂತ ಹೇಳಿ ವಿಜಯಾಂಬಿಕಾ ಹೇಳಿರ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಕಾಂತ ಅವರು ಭಾವನ ಸಹಾಯ ಪಡ್ಕೊಂಡು ಆ ಟೈಮ್ ಸರಿ ಇಲ್ಲ, ಈ ಟೈಮ್ ಸರಿ ಇಲ್ಲ ಅಂತ ಹೇಳಿ ಮುಂದೂಡಿರ್ತಾರೆ. ಇದರ ನಡುವೆ ನಂದಿನಿಯಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ದು ನಿಜಕ್ಕೂ ಎಲ್ಲವೂ ಕೂಡ ಬದಲಾಗ್ತದ. ನಂದಿನಿಯಮ್ಮ ಭಾವಗೆ ಚಾಲೆಂಜ್ ಮಾಡ್ತಾರೆ. ತಾನು ಜ್ಯೋತಿಷ್ಯದಲ್ಲಿ ನಿಮಗೂ ಪರಿಣಿತಳು ಅನ್ನೋದನ್ನ ತೋರಿಸ್ತಾರೆ. ತಾನು ನಿಜವಾಗ್ಲೂ ಕೂಡ ಎಲ್ಲ ತಿಳಿದಿದ್ದೀನಿ, ನಿಮಗಿಂತ ಜಾಸ್ತಿ ತಿಳಿದಿದ್ದೀನಿ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡಿದೆ. ನಿಜಕ್ಕೂ ಒಳ್ಳೆ ಕೆಲಸ ಆಗಬೇಕು ಅಂದರೆ ಎಲ್ಲ ಕಾಲ ಕೂಡ ಒಳ್ಳೆದಾಗೆ ಇರುತ್ತೆ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೂಡ ಅರಿವನ್ನು ಮೂಡಿಸ್ತಾರೆ. ತದನಂತರ ಸುಬ್ಬು ಮತ್ತು ಶ್ರಾವಣಿಗೆ ಒಂದು ಒಳ್ಳೆ ಮುಹೂರ್ತದಲ್ಲಿ ನಿಜಕ್ಕೂ ಒಂದು ಒಳ್ಳೆ ಕೆಲಸಕ್ಕೆ ನಾಂದಿ ಆಡ್ತಾರೆ. ಕೊನೆಗೂ ಇಲ್ಲಿ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಒಂದಾಗ್ತಾರೆ. ಮನೆಯವರು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಇದರ ನಡುವೆ ವಿಜಯಾಂಬಿಕಾ ಅಲ್ಲಿ ಏನಾಗ್ತಿದೆ ಅನ್ನೋ ಒಂದು ಅಪ್ಡೇಟನ್ನು ಕಾಂತಾಯಿಂದ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಈ ಕಡೆ ಕಾಂತ ಅವರು ನಡೆದಂಥ ಎಲ್ಲ ವಿಷಯವನ್ನು ಕೂಡ ವಿಜಯಾಂಬಿಕಾ ಹತ್ರ ಹೇಳ್ತಾರೆ. ನನಗೇನು ಮಾಡೋಕ್ಕಾಗಲಿಲ್ಲ ಮೇಡಮ್, ಯಾವುದನ್ನು ಕೂಡ ತಡೆಯೋಕ್ಕಾಗಿಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಬಿಡು, ನಾನು ಇನ್ನೊಂದು ಕೆಲಸ ಕೊಟ್ಟಿದ್ದೆ, ಅದನ್ನು ಏನು ಮಾಡ್ತಾ ಆ ಮನೆಗೆ ಬಂದಿದ್ದಾಳೆ ಒಂದು ಹೆಂಗಸು ಅಂತ ಹೇಳಿದ್ಯಲ್ಲ, ಅವಳು ಯಾರು ಏನು ಅನ್ನೋದನ್ನು ಪತ್ತೆ ಹಚ್ಚಿದ್ಯಾ ನೀನು ಅಂತ ವಿಜಯಾಂಬಿಕಾ ಕೇಳ್ತಿದ್ದಾರೆ. ಯಾಕಂದರೆ ವಿಜಯಾಂಬಿಕಾಗೆ ಕಾಂತ ಅವರು ಈ ಒಂದು ಮನೆಗೆ ಯಾರೋ ಒಂದು ಲೇಡಿ ಎಂಟ್ರಿ ಕೊಟ್ಟಿದ್ದಾರೆ. ಅವರು ನಿಜಕ್ಕೂ ಶ್ರಾವಣಿಗೆ ತುಂಬ ಹತ್ರ ಇದ್ದಾರೆ. ಎಲ್ಲರೂ ಕೂಡ ಅವರನ್ನು ತುಂಬ ಇಷ್ಟಪಡ್ತಾರೆ. ಈ ಶ್ರಾವಣಿ ಅಂತೂ ಅಮ್ಮ ಅಮ್ಮ ಅಂತ ಹೇಳಿ ಅವರ ಬೆನ್ನಿಂದನೇ ತಿರುಗ್ತಿರ್ತಾರೆ. ಆಯಮ್ಮ ಕೂಡ ಶ್ರಾವಣಿನ ಮಗಳು ಅನ್ನೋ ರೀತಿನೇ ಪ್ರೀತಿ ಮಾಡ್ತಾರೆ ಅಂತೆಲ್ಲ ಹೇಳಿರ್ತಾರೆ. ಅದೇ ಕಾರಣಕ್ಕೆ ವಿಜಯಾಂಬಿಕಾಗೆ ಡೌಟ್ ಬಂದಿರುತ್ತೆ. ಯಾಕಂದರೆ ನಾನು ಯಾವಾಗ ನಂದಿನಿಯನ್ನು ಮನೆಯಲ್ಲಿ ನೋಡಿದ್ನೋ ಮರುದಿನ ಆಕೆಯ ಮುಖವಾಡವನ್ನು ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಾನೆ ಆ ಜಾಗದಲ್ಲಿ ನಂದಿನಿ ಬಿಟ್ಟು ಬೇರೆಯವರಿದ್ರು. ಅದು ಹೇಗೆ ಸಾಧ್ಯ ಆಯಿತು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಆ ಕ್ಷಣನೇ ನಂದಿನಿ ಪತ್ತೆ ಇಲ್ಲ. ಅದರ ನಡುವೆ ಹತ್ತ ಕಡೆ ಸುಬ್ಬು ಮನೆಗೆ ಯಾವುದೋ ಲೇಡಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಅದಕ್ಕೂ ಲಿಂಕ್ ಏನಾದರೂ ಇರಬಹುದಾ, ಅಲ್ಲಿ ಹೋಗಿರೋದು ನಂದಿನಿನೇ ಇರಬಹುದಾ ಅನ್ನೋ ಡೌಟ್ ವಿಜಯಾಂಬಿಕಾಗೆ ಬಂದಿರುತ್ತೆ. ಅದೇ ಕಾರಣಕ್ಕೆ ಕಾಂತ ಅವ್ರ ಹತ್ರ ಹೋಗಿದ್ದೆ ಅದೇ ವಿಷಯವನ್ನು ಪ್ರಸ್ತಾಪ ಮಾಡಿರ್ತಾರೆ. ಬಟ್ ಯಾವುದೇ ವಿಷಯವನ್ನು ಅವ್ರ ಹತ್ರ ಡಿಸ್ಕ್ಲೋಸ್ ಮಾಡಿರೋದಿಲ್ಲ. ಆದರೆ ಆ ಮನೆಗೆ ಬಂದಿರೋದು ಯಾರು ಅನ್ನೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವ ಅಂತ ಹೇಳಿರ್ತಾರೆ. ಅದೇ ಕಾರಣಕ್ಕೆ ಆ ಮನೆಗೆ ಬಂದಿರೋದು ಯಾರು ಅನ್ನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ಯಾ ಅಂತ ವಿಜಯಾಂಬಿಕಾ ಕೇಳಿದಾಗ, ಹೌದು ಮೇಡಮ್, ಆಕೆ ಹೆಸರು ಅಭಿಷ್ಟೇ, ಶೋಭಿತೆ, ಪ್ರಸನ್ನಾಕ್ಷಿ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ, ಇಷ್ಟುದ ಹೆಸರು ಅಂತ ಹೇಳಿ ವಿಜಯಾಂಬಿಕಾ ಕೇಳ್ತಾರೆ. ಹೌದೌದು, ಅದ್ರ ಜೊತೆಗೆ ಜಾನಕಿ ಪಾಟೀಲ್ ಅಂತ ಎಲ್ಲರೂ ಕೂಡ ಅವರನ್ನು ಜಾನಕಿ ಪಾಟೀಲ್ ಅಂತಾನೆ ಕರೆಯೋದು ಅಂದ ತಕ್ಷಣ ವಿಜಯಾಂಬಿಕಾಗೆ ಶಾಕ್ ಆಗುತ್ತೆ. ಇಲ್ಲೂ ಕೂಡ ಆಕೆ ಬಂದು ತನ್ನ ಹೆಸರನ್ನ ಜಾನಕಿ ಅಂತಾನೆ ಹೇಳಿದ್ದು, ಆದ್ರೆ ಅಲ್ಲೂ ಕೂಡ ಜಾನಕಿ ಪಾಟೀಲ್ ಅಂತಾನೆ ಇಟ್ಕೊಂಡಿದ್ದಾಳೆ. ಹಾಗಿದ್ರೆ ಅಲ್ಲಿ ಇರುವುದು ನಂದಿನೇನ ಅಂತ ಹೇಳಿ ವಿಜಯಾಂಬಿಕಾಗೆ ಡೌಟ್ ಬರುತ್ತೆ. ಇನ್ನು ಜಾನಕಿ ಪಾಟೀಲ್ ಅಂದಾಗ, ಹೌದು ಮೇಡಮ್, ಜಾನಕಿ ಪಾಟೀಲ್ ಅಂತಾರೆ. ಹಾಗಿದ್ರೆ ಅವಳು ಫೋಟೋವನ್ನ ತೆಗೆದು ನನಗೆ ವಾಟ್ಸಪ್ ಮಾಡು ಅಂದಾಗ, ಏನು ಮೇಡಮ್ ಹೇಳ್ತಿದ್ರೆ, ಫೋಟೋ ತೆಗೆದು ಕಳಿಸ್ಬೇಕಾ? ಅಯ್ಯೋ, ಫೋಟೋ ತೆಗೆದು ಎಲ್ಲಿಂದ ಮೇಡಮ್ ಕಳಿಸ್ಲಿ? ಅಯ್ಯಮ್ಮ ಮುಖಾನೇ ಮುಚ್ಕೊಂಡಿರುತ್ತೆ. ಈ ಮನೆಗೆ ಬಂದಾಗಿಂದ ನೆಟ್ಟಿಗೆ ಮುಖಾನೇ ಓಪನ್ ಮಾಡಿಲ್ಲ, ನಾವೇ ನೆಟ್ಟಿಗೆ ಮುಖ ನೋಡಿಲ್ಲ, ಅಂಥದ್ರಲ್ಲಿ ಫೋಟೋ ಕೂಡ ಎಲ್ಲಿಂದ ತೆಗಿಲೆ ನಾನು ಅಂತದಾಗೆ ವಿಜಯಾಂಬಿಕಾಗೆ ಖಾತ್ರಿ ಆಗ್ಬಿಡುತ್ತೆ. ಹಾಗಿದ್ರೆ ಈಕೆ ನಂದಿನಿನೇ ಇರಬೇಕು, ಮುಖ ಮುಚ್ಕೊಂಡು ಮಗಳ ಮನೆಯಲ್ಲಿ ಸೇರ್ಕೊಂಡಿದ್ದಾಳೆ, ಸುಬ್ಬು ಮತ್ತೆ ಪದ್ದುವಿನ ಕಾವಲಲ್ಲಿದ್ದಾಳೆ ಅಂತಕ್ಕಂಥದ್ದು ವಿಜಯಾಂಬಿಕಾಗೆ ಅನ್ಸೋಕೆ ಶುರುವಾಗುತ್ತೆ. ಹತ್ತ ಕಡೆ ಕಾಂತ ಅವರು, ನೋಡಿ ಮೇಡಮ್, ನಾನು ಫೋಟೋ ಎಲ್ಲ ಕಳ್ಸೋಕ್ಕಾಗಲ್ಲ, ನಿಜ ಹೇಳಬೇಕು ಅಂದರೆ ಆ ಯಮ್ಮ ಇದೇ ಮನೇಲಿ ಊಟ ತಿಂಡಿ ಎಲ್ಲ ನಡೆಯೋದು, ಸುಮ್ಮನೆ ಮಲ್ಕೊಳಕ್ಕೆ ಹೋಗುತ್ತೆ ಅಷ್ಟೇ. ಆ ಯಮ್ಮನ ಫೋಟೋ ನಾನು ಎಲ್ಲಿಂದ ತಗಲಿ, ಮುಖ ಮುಚ್ಕೊಂಡಿರ್ತಾರೆ. ಹಾಗಾಗಿ ನೀವೇ ಇಲ್ಲಿ ಬಂದು ನೋಡಿಬಿಟ್ರೆ ನಿಮಗೆ ಎಲ್ಲವೂ ಕೂಡ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ಹೇಳಿ ಕಾಂತ ಅವರು ಹೇಳ್ತಾರೆ. ನಂತರ ಈ ಕಡೆ ವಿಜಯಾಂಬಿಕಾಗೂ ಕೂಡ, ಹೌದು, ಶ್ರಾವಣಿ ಮನೆಗೆ ಹೋಗೋ ನೆಪದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥ ನಂದಿನಿಯನ್ನ ನೋಡಲೇಬೇಕು, ಆಕೆ ನಂದಿನಿನ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಇತ ಕಡೆ ವೀರು ಅವರು ನಂದಿನಿಯವ್ರನ್ನ ತುಂಬಾ ಅಂದರೆ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ. ಇಷ್ಟು ದಿನ ಈ ಮನೆಯಲ್ಲಿ ಜಾನಕಿ ಅವರಿದ್ರು. ಜಾನಕಿ ಅವರಿದ್ದಾಗ ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಎಲ್ಲ ಫೀಲಿಂಗ್ಸ್ನ ಕೂಡ ಅವ್ರ ಹತ್ರ ಹೇಳ್ಕೊತದ. ನನ್ನ ಭಾವನೆಗಳನ್ನ ಹೇಳ್ಕೊಳ್ಳೋಕೆ ಒಂದು ಮನಸ್ಸು ನನಗೆ ಸಿಕ್ಕಿತ್ತು. ಆದರೆ ಇವತ್ತು ಆಕೆ ಕೂಡ ನನ್ನಿಂದ ದೂರ ಹೋಗಿದ್ದಾರೆ, ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅವನ್ನ ಅಂತ ಹೇಳಿ ವೀರು ಅವರು ಜಾನಕಿ ಅವ್ರನ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಇತ್ತ ಕಡೆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಬೆಳಗ್ಗೆ ಎದ್ದು ಬರ್ತಿದ್ದಾಗೆ ಮನೆಯವ್ರು ಎಲ್ಲರೂ ಕೂಡ ಅವರನ್ನು ರೇಗಿಸ್ತಾರೆ. ಜೊತೆಗೆ ಆದಷ್ಟು ಬೇಗ ನಮಗೆ ಮಗು ಕೊಡಬೇಕು ಅಂತ ಕೂಡ ಕೇಳ್ಕೊತಾರೆ, ನಾವೆಲ್ಲ ಮಕ್ಕಳನ್ನ ಆಡಿಸ್ಬೇಕು ಅಂತ.
ಇಡೀ ಮನೆ ತುಂಬ ಮಕ್ಕಳಿರಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಇದರ ನಡುವೆ ನಂದಿನಿ ಅಮ್ಮ ಅಂತೂ ತನ್ನ ಮಗಳು ಮತ್ತು ಅಳಿಯ ಖುಷಿಯಾಗಿರುವುದನ್ನು ನೋಡಿ ನಿಜಕ್ಕೂ ಕೂಡ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ. ನಂತರ ಶ್ರಾವಣಿ ವಿಶಾಲ್ ಅವರು ಅಡುಗೆ ಮಾಡೋಕ್ಕೆ ಹೋಗ್ತಿದ್ದಾಗೆ ಪದ್ದು ಅವರು ತನ್ನ ಮಗ ಸುಬ್ಬುನ ಕರ್ಕೊಂಡು ಹೋಗ್ತಾರೆ. ನೋಡು ಸುಬ್ಬು, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಮನೇಲಿ ತೊಟ್ಲು ತೂಗಬೇಕು ಅಂತ. ಅದೇ ರೀತಿಯಾಗಿ ನಂದ ಒಂದು ಅಪ್ಲಿಕೇಶನ್ನ ಕೂಡ ನೀನು ತೆಗೆದುಕೊಂಡ್ಬಿಡು, ನನಗೂ ಕೂಡ ಮೊಮ್ಮಗು ಬೇಕು ಅಂತ ಹೇಳ್ತಾರೆ. ಅಪ್ಪ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಈ ರೀತಿ ಮಾತಾಡ್ತಿದ್ದೀನಿ ಅಂತ. ನಿಜಕ್ಕೂ ಹೇಳಬೇಕು ಅಂದರೆ ಸಾಲಿಗ್ರಾಮದ ಮೊಮ್ಮಗು ಅಲ್ವಾ ಅದು. ಸಾಲಿಗ್ರಾಮದ ಮಹಾರಾಣಿನೇ ಆ ಮಗುನ ಆಡ್ಸೋಕ್ಕಾಗಲ್ಲ ಅಂದಾಗ ಮೊಮ್ಮಗು ಈಗಲೇ ಬೇಕಾ ಅಂತ ಹೇಳ್ತಿದ್ದಾರೆ. ನಂದಿನಿ ಅಮ್ಮ ಅಂತೂ ಅವ್ರ ಮೊಮ್ಮಗನ ಪ್ರೀತಿಯಿಂದ ಆಟ ಆಡಿಸೋದಕ್ಕೆ, ಅದನ್ನು ಉಳಿಸೋದಕ್ಕಂತೂ ಸಾಧ್ಯನೇ ಇಲ್ಲ. ಅವರು ಅಂತ ಒಂದು ನೋವನ್ನು ಪಡಬೇಕಪ್ಪ ಅಂತ ಹೇಳಿದಾಗ, ಇಲ್ಲ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ, ನಾನು ಏಜಲ್ಲಿ ದೊಡ್ಡವನಾಗಿದ್ರು ಯೋಚನೆಯಲ್ಲಿ ನೀನೇ ದೊಡ್ಡವನು ಮಗನ, ನಿಜಕ್ಕೂ ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಮಗಳನ್ನಂತೂ ಅವರಿಂದ ಹಾರೈಕೆ ಮಾಡೋಕ್ಕಾಗಲಿಲ್ಲ, ಆದರೆ ಅಟ್ಲೀಸ್ಟ್ ಮೊಮ್ಮಗನ ಜೊತೆನಾದರೂ ಅವರು ಆಟ ಆಡಿ ಕಾಲ ಕಳಿಬೇಕು, ಮೊಮ್ಮಗನ ನೋಡಬೇಕು ಅವರು ಅಂತ ಹೇಳಿದಾಗ, ಅದಕ್ಕೋಸ್ಕರನೇ ಮೊದಲು ಯಜಮಾನರು ಮತ್ತು ನಂದಿನಿಯಮ್ಮ ಒಂದಾಗಲಿ, ಆನಂತರ ನಾವು ಮಗು ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಸುಬ್ಬು ಅಪ್ಪನ ಹತ್ರ ಹೇಳ್ತಾರೆ. ಈ ಒಂದು ಕಾನ್ವರ್ಸೇಷನನ್ನು ಕೇಳಿಸ್ಕೊಂಡಂತ ನಂದಿನಿ ಅಮ್ಮಂಗೆ ಎಂಥ ಒಳ್ಳೆ ಹಳಿಯ ಸಿಕ್ಕಿದ್ದಾನೆ ನನಗೆ ಅಂತ ಹೇಳಿ ಕಣ್ ತುಂಬ್ಕೋತಾರೆ. ಇತ್ತ ಕಡೆ ಹೊರಗಡೆ ಕಾಂತ ಅವರು ವಿಜಯಾಂಬಿಕಾ ಯಾಕೆ ಫೋಟೋ ಕಳಿಸು ಅಂತ ಹೇಳಿದ್ಲು. ಏನು ಅನ್ಕೊಂಡ್ಬಿಟ್ಟಿದ್ದಾಳೆ ವಿಜಯಾಂಬಿಕಾ, ನನ್ನನ್ನೇನಾದರೂ ಫೋಟೋಗ್ರಾಫರ್ ಅಥವಾ CCTV ಅಂತ ಅನ್ಕೊಂಡ್ಬಿಟ್ಟಿದ್ದಾಳ. ಯಾಕಿರ್ಬೋದು ಆ ಈ ಅಮ್ಮಂಗೂ ಏನಾದರೂ ಲಿಂಕ್ ಇದೆಯಾ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಪೋಸ್ಟ್ ಮ್ಯಾನ್ ಬಂದಿದೆ, ಒಂದು ಪೋಸ್ಟ್ ಕೊಡ್ತಾರೆ, ಬ್ಯಾಂಕಿಂದ ವರ ಅನ್ನೋರಿಗೆ ಪೋಸ್ಟ್ ಬಂದಿದೆ, ತೆಗೆದುಕೊಳ್ಳಿ ಕೊಟ್ಬಿಡಿ ಅಂತ. ಅಯ್ಯೋ ಅವಳು ನನ್ನ ಮಗಳು ಥರನೇ, ನಾನೇ ಕೊಡ್ತೀನಿ ಕೊಡಪ್ಪ ಅಂತ ಹೇಳಿ ತಗೋತಾರೆ. ತದನಂತರ ಇಲ್ಲಿ ಇಂದ್ರಾಣಿ ಅವ್ರನ್ನ ಕರೀತಾರೆ. ಇಂದ್ರಿ ಬಾ, ಇಲ್ಲಿ ನಿನ್ನ ಸೊಸೆ ವರಂಗೆ ಪೋಸ್ಟ್ ಬಂದಿದೆ. ನಿಜಕ್ಕೂ ಅವಳು ಬ್ಯಾಂಕಲ್ಲೇ ಕೆಲಸ ಮಾಡ್ತಿಲ್ಲ, ಬ್ಯಾಂಕ್ ಬಿಟ್ಟಿದ್ದಾಳೆ ಅಂದಮೇಲೆ ಯಾಕೆ ಪೋಸ್ಟ್ ಬರಬೇಕಾಗಿತ್ತು ಅಂತ ಕೂಡ ಕಾಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಈ ಕಡೆ ಆ ಒಂದು ಲೆಟರನ್ನು ಓಪನ್ ಮಾಡ್ತಾರೆ ಇಂದ್ರ ಅವರು, ಓದೋಣ ಅಂತ. ಬಟ್ ಇಂಗ್ಲೀಷಲ್ಲಿ ಬರ್ದಿರುತ್ತೆ. ಈಗೇನಾದರೂ ನಂಗೆ ಇಂಗ್ಲೀಷ್ ಬರಲ್ಲ ಅಂದರೆ ಹೇಗೆ ಕಾಂತ ಆಡ್ಕೊಂಡ್ಬಿಡ್ತಾರೆ. ಏನು ಮಾಡಲಿ ಅಂತ ಅಂದ್ಕೊಂಡಿದ್ದ ಇಂದ್ರ ಅವರು, ನನ್ನ ಮನೇಲಿ ಹೋಗಿ ಓದ್ತೀನಿ ಅಂದಾಗ, ಇಲ್ಲ ನನ್ನ ಮುಂದೆನೇ ಓದಬೇಕು ನೀನು ಅಂತ ಕಾಂತವರು ಹೇಳ್ತಾರೆ. ನನಗೆ ಇಂಗ್ಲೀಷ್ ಬರಲ್ಲ ಅಂದಾಗ, ಹೌದಾ ನನಗೆ ಬರುತ್ತೆ ಕೊಡಿಲಿ ಇಂಗ್ಲೀಷ್ ಓದ್ತೀನಿ ಅಂತ ಸುಮ್ಮನೆ ಟಸು ಪುಸು ಅಂತ ಹೇಳಿ ಪದಕ್ಕೆ ಇನ್ನೇನೋ ಅರ್ಥ ಕಲ್ಪಿಸ್ಕೊಂಡು ಹಳೆ ಲ್ಯಾಪ್ಟಾಪು ಹೊಸ ಲ್ಯಾಪ್ಟಾಪು ಅಂತ ಇನ್ನೇನೋ ಇದರಲ್ಲಿ ಲ್ಯಾಪ್ಟಾಪನ್ನು ತಂದು ವಾಪಸ್ ಕೊಟ್ಬಿಡು ಕೆಲಸ ಬಿಟ್ಟ ಮೇಲೆ ಅಂತ ಬರೆದಿದ್ದಾರೆ ಅಂತ ಓದ್ಕೊಂಡಿದ್ದೆ. ಅಲ್ಲಿಂದ ಇಂದ್ರ ಅವರು ಅದನ್ನು ಹೊರಗೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ತದನಂತರ ಇಲ್ಲಿ ವೀರು ಅವರು ತಮ್ಮ ಹೆಂಡತಿಯನ್ನು ಮಿಸ್ ಮಾಡಿಕೊಂಡು ಆ ಕಬೋರ್ಡನ್ನು ಓಪನ್ ಮಾಡಿ ಏನಾದರೂ ಸಿಗುತ್ತಾ ಜಾನಕಿ ಅವ್ರಿಗೆ ಸಂಬಂಧಪಟ್ಟಂತಹ ವಸ್ತು ಅಂತ ನೋಡ್ತಿದ್ದಾರೆ. ಇತ್ತ ಕಡೆ ನಂದಿನಿ ಅಮ್ಮ ಬಂದಿದ್ದೆ, ತನ್ನ ಮಗಳನ್ನ ಯಾಕೆ ನಾನು ಬಿಟ್ಟು ಹೋದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಮೊದಲು ಆ ವಿಷಯವನ್ನ ನಾನು ಎಲ್ರಿಗೂ ಕೂಡ ಹೇಳಬೇಕು, ಪದ್ದು ಸುಬ್ಬುಗೆ ಆ ವಿಷಯ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ದೆ. ತನ್ನ ಒಂದು ಬ್ಯಾಗಲ್ಲಿ ಅವರ ಒಂದು ಫ್ಯಾಮಿಲಿ ಅಂದರೆ ವೀರು ಅವರು ಮತ್ತು ಅವರ ಒಂದು ಫೋಟೋ ಇರುತ್ತೆ, ಅದನ್ನು ಹುಡ್ಕೋದಕ್ಕೆ ಮುಂದಾಗ್ತಾರೆ. ಆದರೆ ಆ ಒಂದು ಫೋಟೋ ಅವ್ರಿಗೆ ಸಿಗ್ತಾ ಇಲ್ಲ. ಏನಪ್ಪ ಇದು ಫೋಟೋ ಸಿಗ್ತಿಲ್ವಲ್ಲ, ಹಾಗಿದ್ರೆ ನಾನೇನಾದರೂ ಅಲ್ಲೇ ಬಂದ್ಬಿಟ್ನಾ ಹೇಗೆ ಅಂದ್ಕೊಂಡಿದ್ರೆ ಸುರೇಂದ್ರ ಅವ್ರಿಗೆ ಕಾಲ್ ಮಾಡ್ತಾರೆ. ಇಲ್ಲಿ ನಾನು ಕಬೋರ್ಡಲ್ಲೇ ನನ್ನ ಮತ್ತು ವೀರು ಅವರ ಫೋಟೋ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆ ಫೋಟೋ ಏನಾದರೂ ವೀರು ಕೈಗೆ ಸಿಕ್ಕಿದ್ರೆ ಖಂಡಿತ ತೊಂದರೆ ಆಗಿಬಿಡತ್ತೆ. ಯಾವುದೇ ಕಾರಣಕ್ಕೂ ಅವರ ಕೈಗೆ ಫೋಟೋ ಸಿಗಬಾರ್ದು. ಆಮೇಲೆ ನಾವು ಅಂದ್ಕೊಂಡಿರೋದು ಯಾವುದು ಕೂಡ ನಡೆಯೋದಿಲ್ಲ. ಮೊದಲು ಹೋಗಿ ಆ ಫೋಟೋನ ಎತ್ಕೋ ಅಂತ ಹೇಳಿ ಸುರೇಂದ್ರ ಅವ್ರಿಗೆ ಹೇಳ್ತಾರೆ. ಆಲ್ರೆಡಿ ಇಲ್ಲಿ ವೀರು ಅವರು ಕಬೋರ್ಡ್ ತೆಗೆದಾಗ ಆ ಫೋಟೋ ಕೆಳಗಡೆ ಬಿದ್ದಿದೆ. ಆ ಫೋಟೋವನ್ನು ಎತ್ಕೊಂಡಿದ್ದಾರೆ ವೀರು ಅವರು. ಇನ್ನೇನು ತಿರುಗಿಸಿ ನೋಡಬೇಕು ಅಷ್ಟೇ. ಹಾಗಿದ್ರೆ ಇಲ್ಲಿ ತಿರುಗಿಸಿ ನೋಡ್ತಾರೆ ವೀರು ಅವರು. ಹಾಗಿದ್ರೆ ಅವ್ರಿಗೆ ತಮ್ಮ ಮನೆಯಲ್ಲಿ ಇದ್ದಿದ್ದು ಇಷ್ಟು ದಿನ ಜಾನಕಿ ಅನ್ಕೊಂಡಿದ್ದು ತನ್ನ ಹೆಂಡತಿ ನಂದಿನಿ ಅಂತಕ್ಕಂಥ ಸತ್ಯ ಗೊತ್ತಾಗತ್ತಾ. ಇತ್ತ ಕಡೆ ಶ್ರಾವಣಿ ನೋಡೋ ನೆಪದಲ್ಲಿ ಬಂದಂತಹ ವಿಜಯಾಂಬಿಕಾ ಇಲ್ಲಿ ಶ್ರಾವಣಿ ಮನೆಯಲ್ಲಿ ಇರೋದು ನಂದಿನಿಯನ್ನು ವಿಷಯವನ್ನ ವೀರು ಮುಂದೆ ಬೈಲ್ಗೊಳಿಸ್ತಾರೆ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.